ಹೊಸ ವರ್ಷ ಬರ್ತಾ ಇದೆ. ಪೊಲೀಸ್ ಕಮಿಷನರ್ ಇದೀಗ ಹೊಸ ಟಾಸ್ಕ್ ಕೊಟ್ಟಿದ್ದಾರೆ. ಮಾರ್ಗಸೂಚಿಗಳ ಕಾರ್ಯರೂಪಕ್ಕೆ ಪ್ರತಿನಿತ್ಯ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಎಂಜಿ ರೋಡ್, ಪಬ್, ಬಾರ್, ರೆಸ್ಟೋರೆಂಟ್ ಇವೆಲ್ಲವೂ ಆಗಿತ್ತಲ್ಲ, ಈಗ ಪಿಜಿಗಳ ಮೇಲೂ ಕೂಡ ಪೊಲೀಸ್ ಇಲಾಖೆ ಕಣ್ಣಿಟ್ಟಿದೆ. ನಗರದ ಎಲ್ಲ ಲೇಡೀಸ್ ಜೆಂಟ್ಸ್ ಪಿಜಿಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಸೆಲೆಬ್ರೇಷನ್ ರೋಡ್ಗಳ ಬಗ್ಗೆ ಆಯಾ ಠಾಣಾ ಇನ್ಸ್ಪೆಕ್ಟರ್ಗಳಿಗೆ ಜವಾಬ್ದಾರಿ ವಹಿಸಲಾಗಿದ್ದು, ಕೆಲ ಪಿಜಿಗಳಲ್ಲಿ ಅಸಭ್ಯ ವರ್ತನೆ ಸೇರಿದಂತೆ ಗಲಾಟೆ ಸಮಸ್ಯೆ ಈ ಹಿಂದೆ ಆಗಿರೋದ್ರಿಂದ ಪಿಜಿಗಳ ಮೇಲೂ ಕೂಡ ಹೆಚ್ಚು ನಿಗಾ ವಹಿಸಿದೆ ಪೊಲೀಸ್ ಇಲಾಖೆ. ರಸ್ತೆಗಳ ಮೇಲೆ ಗಾಂಜಾ ಸೇವನೆ ಅಥವಾ ಮಾರಾಟ, ಡ್ರಗ್ಸ್ಗಳನ್ನು ಮಾರಾಟ ಮಾಡೋರ ಮೇಲೆ, ಹೋಟೆಲ್ ಮತ್ತು ಪಬ್ಗಳ ಮೇಲೆ ಮಾತ್ರ ಅಲ್ಲ, ಈಗ ಪಿಜಿಗಳ ಮೇಲೂ ಕೂಡ ನಿಗಾ ಇಟ್ಟಿದ್ದಾರೆ. ಕಾರಣ ಹೊಸ ವರ್ಷ ಖುಷಿಯಾಗಿ ಸೆಲೆಬ್ರೇಷನ್ ಮಾಡ್ಕೋಬೇಕೇ ಹೊರತು ಹೊಸ ವರ್ಷದ ಮಾರನೇ ದಿನ ಇಲ್ಲಿಂತಿಂಥ ಸಮಸ್ಯೆ ಆಯಿತು ಅಂತ ಎಲ್ಲೂ ಕೂಡ ವರದಿ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಪ್ರಿಕಾಷನ್ಸ್ಗಳನ್ನು ಪೊಲೀಸರು ತಗೊಳ್ತಾ ಇದ್ದಾರೆ. ಪಿಜಿಗಳಿಗೆ ಕೆಲ ಕಂಡೀಷನ್ಸ್ ಹಾಕಿದಾರಂತೆ, ಅದೇನು ಅಂತ ಕೂಡ ನೋಡ್ತಾ ಹೋಗೋಣ. ಓಕೆ, ಪಿಜಿಗಳಿಗೂ ಕೆಲ ಕಂಡೀಷನ್ ಹಾಕಿದ್ದಾರೆ. ಅದು ಅವತ್ತಿನ ದಿನ ಎಲ್ಲರ ಸಹಿ ಲೆಡ್ಜರ್ ಬುಕ್ನಲ್ಲಿ ಕಡ್ಡಾಯ. ಪಿಜಿಗಳೆಲ್ಲ ರೂಲ್ಸನ್ನು ಪಾಲನೆ ಮಾಡ್ಕೊ ಬಂದಿದ್ರೆ ಹಾಕ್ತಾರೆ. ಎಲ್ಲ ಪಿಜಿಗಳಲ್ಲೂ CCTV ಕಡ್ಡಾಯವಾಗಿರಬೇಕು. ಪಿಜಿಗಳಲ್ಲಿ ಟೆರೆಸ್ ಮೇಲೆ ಪಾರ್ಟಿ ಮಾಡೋರ ಬಗ್ಗೆ ಮಾಹಿತಿ ಇರಬೇಕು. ಕಾರಣ ಕುಡಿದು ರಂಪಾಟ ಮಾಡ್ಕೊಂಡು ಮೇಲಿಂದ ಬೀಳೋದು, ತಳ್ಳೋದು ಇಂತಹ ಘಟನೆಗಳು ಹೋಟೆಲ್ ಮತ್ತು ಪಬ್ಗಳಲ್ಲಿ ಆಗಿದ್ದಾವೆ. ಅದು ಪಿಜಿಗಳಲ್ಲಿ ಮರುಕಳಿಸಬಾರ್ದು ಅಂತ ಅಪರಿಚಿತರನ್ನ ಪಿಜಿ ಒಳಗೆ ಸೇರಿಸ್ಕೋಕೂಡ್ದು, ಎಸ್ಪೆಷಲಿ ಆ ದಿನದಲ್ಲಿ. ಪ್ರಮುಖವಾಗಿ ಹೊಸ ವರ್ಷದ ಸಂದರ್ಭದಲ್ಲಿ ಸೆಲೆಬ್ರೇಷನ್ ಮೂಡ್ನಲ್ಲಿ ಹೊಸಬ್ರು ಯಾರು ಪಿಜಿ ಒಳಗೆ ನೋ ಎಂಟ್ರಿ. ರಸ್ತೆಗಳಲ್ಲಿ ಹೊಸ ವರ್ಷದ ಪ್ರಯುಕ್ತ ಕೇಕ್ಗಳನ್ನು ಕಟ್ ಮಾಡಿಕೊಡ್ದು, ಮಹಿಳಾ ಪಿಜಿಗಳಿಗೆ ಶುಭ ಕೋರಕ್ಕೆ ಗಂಡು ಮಕ್ಕಳಿಗೆ ಅವತ್ತು ಅವಕಾಶ ಇಲ್ಲ. ಹೋಗೋದು ನನ್ನ ಅಕ್ಕ ತಂಗಿ ಅಥವಾ ಫ್ರೆಂಡ್ಸ್ ಅಂತ ಮೀಟ್ ಮಾಡೋಕ್ಕೆ ನಿಮ್ಮ ಕೈಲಿ ಆಗಲ್ಲ. ಇಂಥ ಕೆಲವೊಂದು ರೂಲ್ಸ್ಗಳನ್ನು ತಂದಿದ್ದಾರೆ. ಅಂದರೆ ಯಾವುದೇ ಅವಾಂತರಗಳು ಆಗಬಾರ್ದು ಅಂತ ಎಸ್ಪೆಷಲಿ ಹೆಣ್ಣು ಮಕ್ಕಳ ಪಿಜಿ ಬಗ್ಗೆ ಗಮನ ವಹಿಸಿದ್ದಾರೆ. ಒಳ್ಳೆ ಬೆಳವಣಿಗೆ ಇದು.